ಭಯಭಕ್ತಿ ಉಳ್ಳವರಾಗಿ ಪ್ರಾರ್ಥಿಸುತ್ತಾರೋ ಅಂಥವರಿಗೆ ದೇವರ ಸ್ಪೆಷಲ್ ಗಿಫ್ಟ್ ಇರ್ತವೆ. ಸ್ಪೆಷಲ್ ಗಿಫ್ಟ್. ನನಗೆ ಕಳೆದ ತಿಂಗಳು ಒಬ್ಬರು ಹಳ್ಳಿಯವರು ಬಂದಿದ್ದರು, ಗದ್ದಿಗೆಯಿಂದ ಬರ್ತಾರೆ. ಅವರು ಈ ವಾರ ಬಂದಿಲ್ಲ ಗದ್ದಿಗೆಯಿಂದ. ಅವರು ಸುಮಾರು ವರ್ಷದಿಂದ ನಮಗೆ ಪರಿಚಯ. ಇಲ್ಲಿ ಚರ್ಚಿಗೆ ಬರ್ತಾರೆ, ಪ್ರಾರ್ಥನೆ, ಬೇರೆ ಯಾವ ಪೂಜೆ ಪುರಸ್ಕಾರ ಎಲ್ಲ ಬಿಟ್ಟು ಅವರು ದೇವರನ್ನು ಆರಾಧಿಸುವಂಥ ಒಂದು ತುಂಬ ಒಳ್ಳೆಯ ವ್ಯತ್ಯಾಸದ ಒಂದು ಕುಟುಂಬ. ಈಗ ಒಂದು 6 ಎಕರೆ ಜಮೀನಿದೆ. 6 ಎಕರೆ ಜಮೀನು ಗದ್ದಿಗೆಯಲ್ಲಿ ಇದೆ. ಅವರು ಸುತ್ತಮುತ್ತ ಎಲ್ಲರೂ ಹೇಳಿದ್ರಂತೆ, ಅವರು ಮಾಮೂಲಿ ಯಾವುದು ಜೋಳನೋ ರಾಗಿನೋ ಏನೋ ಆಗ್ತಾಯಿದ್ರು. ಈ ಕುಟುಂಬ ಒಂದು 3 ಎಕರೆಗೆ ನೋಡೋಣ ಸೂರ್ಯಕಾಂತಿ ಹಾಕೋಣ, ಇನ್ನು 3 ಎಕರೆಗೆ ಶುಂಠಿ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿ ಅಲ್ಲಿರೋ ಜನ ಎಲ್ಲ ಎದುರಿಸಿದ್ರು. ಏಯ್, ನಿನಗೆ ನೀರಿಲ್ಲ, ಏನಿಲ್ಲ, ಬೋರ್ ಹಾಕಿಲ್ಲ, ಏನಿಲ್ಲ, ನೀನು ಹೆಂಗೆ ಶುಂಠಿ ಹಾಕ್ತೀಯ? ಸೂರ್ಯಕಾಂತಿಗೆ ಸ್ವಲ್ಪ ನೀರು ಬೇಕು, ಶುಂಠಿಗೆ ಅದಕ್ಕಿಂತ ನೀರು ಬೇಕು, ನೀನು ಏನು ಇಲ್ಲದೆ. ಆ ಪಕ್ಕದ ಜಮೀನವ್ರಿಗೆ ಹೇಳಿದ್ರಂತೆ, ನಿನಗೆ ಎಷ್ಟು ನೀರು ಬೇಕಾದ್ರೂ ನಾನು ಕೊಡ್ತೇನೆ, ಆದರೆ ತಿಂಗಳಿಗೆ ನಮಗೆ ಒಂದು 500 ರೂಪಾಯಿ ಆದರೂ ಕೊಡ್ರಿ ಅಂತ. ಅವ್ರು ಹೇಳಿದ್ರು ಓಕೆ. ಈ ಜನ ಎಲ್ಲ ಎದುರಿಸಿದ್ರು, ಇವರು ಶುಂಠಿ ಹಾಕಬಾರ್ದು ಅಂತೇಳಿ. ಇವರು ಗಂಡ ಹೆಂಡತಿ ಮಗ ಅವರು 3 ಎಕರೆಗೆ ಶುಂಠಿ ಹಾಕಿದ್ರು, 3 ಎಕರೆಗೆ ಸೂರ್ಯಕಾಂತಿ ಹಾಕಿದ್ರು. ಪಕ್ಕದ ಜಮೀನೆಲ್ಲ ಆ ಗಿಡ ಅದು ಇದೆಲ್ಲವೂ ಕಂಪ್ಲೀಟಾಗಿ ಬಾಡೋಯ್ತು. ಅದಾದಮೇಲೆ ಅವರಿಗೆ ಹಾಕಿದ್ದಕ್ಕೂ ಹಣ ಸಿಕ್ಕಲಿಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಇಲ್ಲಿ ಮಳೆ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಆ ಪಕ್ಕದ ಆ ಜಮೀನವರು ಕೊಟ್ಟಂಥ ನೀರು, ಪಕ್ಕದ ಜಮೀನವರು ಕೊಟ್ಟಂಥ ನೀರು ಅದನ್ನು ಹಾಯಿಸಿದ್ರು. ದಿನಂಪ್ರತಿ ಆ ಗಂಡ ಹೆಂಡತಿ ಇಬ್ಬರು ಕೈಯಲ್ಲಿ ಜಪ್ಸರ ಹಿಡಿದು ದಿನಂಪ್ರತಿ ಅವರ 6 ಎಕರೆಗೆ ಸುತ್ತು ಪ್ರೇಯರ್ ಮಾಡ್ತಾರೆ. ನಾನು ಹೇಳಿದೆ, ಪ್ರೇಯರ್ ಮಾಡಿರಿ. ನಿಮ್ಮ ಬಿತ್ತನೆ ಹಾಕುವಾಗ ಆ ಬಿತ್ತನೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿರಿ. ತೀರ್ಥವನ್ನು ತಗೊಂಡೋಗಿದ್ದು ತೀರ್ಥವನ್ನು ಅದಕ್ಕೆ ಹಾಕಿ ನಿಮ್ಮ ಜಮೀನಿಗೆ ನೀರು ಜೊತೆಗೆ ತೀರ್ಥವನ್ನು ಬೆರೆಸಿ ಹಾಕ್ರಿ. ಅದಾದಮೇಲೆ ಈ ಗಿಡ ಬರೋ ತನಕ ನಿಮ್ಮ ಜಮೀನು ಸುತ್ತಲೂ ಎಲ್ಲ ಮಾಟ ಮಂತ್ರ ಯಾವ ರೀತಿ ಪ್ರಾರ್ಥನೆ ಮಾಡೋ ಹೇಳ್ಕೊಟ್ಟೆ. ಮಾಟ ಮಂತ್ರ ಎಲ್ಲ ನಿಮ್ಮ ಊರಲ್ಲಿ ಜಾಸ್ತಿ ಇದೆಯಲ್ಲ, ಬಂಧಿಸಿ ಪ್ರಾರ್ಥನೆ ಮಾಡಿರಿ ಅಂತ. ಪ್ರಿಯರೇ, 3 ಎಕರೆಗೆ ಅವರಿಗೆ ಬಂದದ್ದು ಲಾಭ ಎಲ್ಲವೂ ಕಳ್ಕೊಂಡು ಲಾಭ 28 ಲಕ್ಷ ರೂಪಾಯಿ ಲಾಭ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. 28 ಲಕ್ಷ ರೂಪಾಯಿ ಲಾಭ. ಮಳೆ ಇಲ್ಲ, ಸ್ವಂತ ಬೋರ್ ಇಲ್ಲ, ನೀರಿಲ್ಲ. ಪಕ್ಕದ ಜಮೀನವರು ನೀರು ಕೊಟ್ಟು ಅವ್ರಿಗೆ ಹೇಳಿದ್ರಂತೆ, ನೀವು ಎಷ್ಟು ಬೇಕಾದ್ರೆ ಕೇಳ್ರಿ, ನೀರು ಕೊಡ್ತೇನೆ, 500 ರೂಪಾಯಿ ತಿಂಗಳಿಗೆ ಕೊಟ್ರಿ ಸಾಕು. ಅವರು 1000 ರೂಪಾಯಿನೇ ಕೊಟ್ಟರಂತೆ, ತಿಂಗಳಿಗೆ ತಗೊಳ್ರಿ 1000 ರೂಪಾಯಿನೇ ನಾವು ಕೊಡ್ತೀವಿ ಅಂತೇಳಿ. ಪ್ರಿಯ ಸಹೋದರ, ಪ್ರಿಯ ಸಹೋದರರೇ, ದೇವರ ವಾಕ್ಯ ಹೇಳ್ತದೆ, ದೇವನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ಅದಕ್ಕಾಗಿ ದೇವನಲ್ಲಿ ಯಾವ ಒಂದು ಮನುಷ್ಯ ಆಳವಾದಂಥ ವಿಶ್ವಾಸ ಇಡ್ತಾನೋ, ವಿಶ್ವಾಸವೇ ನಿನ್ನನ್ನು, ನಿನ್ನ ಕುಟುಂಬವನ್ನು ರಕ್ಷಿಸುವಂಥದ್ದು. ನಿನ್ನ ಕುಟುಂಬದಲ್ಲಿ ಏನೇ ಸಮಸ್ಯೆ ಇದ್ರು, ನಿನ್ನ ಜಮೀನಲ್ಲಿ ಏನೇ ಸಮಸ್ಯೆ ಇದ್ರು, ನಿನ್ನ ಆತ್ಮದಲ್ಲಿ ಏನೇ ಕಷ್ಟಗಳು ದುಃಖಗಳು ಇದ್ದರು, ನಿನ್ನ ಶರೀರ ಮತ್ತು ಆತ್ಮ ನನ್ನದು, ನಾನು ನಿನಗೆ ಕೊಟ್ಟದ್ದು. ಅದಕ್ಕಾಗಿ ಶರೀರದಿಂದ ಆತ್ಮ, ಆತ್ಮದಿಂದ ಶರೀರ, ಈ ಮನಸ್ಸು 3 ನಿನ್ನ ಹತೋಟಿಯಲ್ಲಿ ಕೊಟ್ಟಿದ್ದೇನೆ. ಇದನ್ನು ನೀನು ಕಾಪಾಡ್ಕೊ. ಇದನ್ನು ಕಾಪಾಡುವಂಥದ್ದು ನಾವೇ. ನಮ್ಮ ಆತ್ಮಕ್ಕೆ ಹೊಣೆ ನಮ್ಮ ಶರೀರ, ಈ ಶರೀರಕ್ಕೆ ಹೊಣೆ ಮನಸ್ಸು. ನಮ್ಮ ಮನಸ್ಸು ಯಾವ ರೀತಿಯಲ್ಲಿ ತೀರ್ಮಾನ, ಆ ತೀರ್ಮಾನದ ಪ್ರಕಾರವೇ ನಿಮ್ಮ ಅನುದಿನದ ಬದುಕು. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯಕ್ಕೆ ತಿರ್ಸ್ಕೊಳ್ರಿ. 6ನೇ ಅಧ್ಯಾಯ ಮ್ಯಾಥ್ಯೂ, ಮತ್ತಾಯನ ಶುಭ ಸಂದೇಶ 19ನೇ ವಾಕ್ಯ. ಮ್ಯಾಥ್ಯೂ, ಲೋಕದಲ್ಲಿ ಆಸ್ತಿಪಾಸ್ತಿಯನ್ನು ಶೇಖರಿಸಿಡಬೇಡಿ, ಇಲ್ಲಿ ತಕ್ಕು ಹಿಡಿದಿತ್ತು, ನುಸಿ ಹೊಡೆದಿತು, ಕಳ್ಳರು ಕನ್ನ ಕೊರೆದು ಕದ್ದಾರು. ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿಡಿ, ಅಲ್ಲಿ ತುಕ್ಕು ಹಿಡಿಯದು, ನುಸಿ ಹೊಡೆಯದು, ಕಳ್ಳರು ಕನ್ನ ಕೊರೆದು ಕದಿಯರು. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ.
ಹಾಂ, ಈ ವಾಕ್ಯದ ಪ್ರಕಾರ ಅಕ್ಕಪಕ್ಕ ಕೈ ಹಿಡ್ಕೊಳ್ರಿ. ಇದು ನಾನು ನನ್ನ ಒಂದು ನಿಮಿಷ, ನನ್ನ ಪ್ರಶ್ನೆ ಇದಾಗಿತ್ತು. ನಿಮ್ಮ ಆಸ್ತಿಯನ್ನ ಪರಲೋಕದಲ್ಲಿ ಕೂಡಿಡಿ. ಯಾರಾದರೂ ಒಂದು ವ್ಯಕ್ತಿ ಈ ಲೋಕದಲ್ಲಿ ಶ್ರೀಮಂತನೋ, ಇಲ್ಲ ಒಳ್ಳೆ ಜ್ಞಾನಿಯೋ, ಇಲ್ಲ ಒಳ್ಳೆ ಇಂಡಸ್ಟ್ರಿಯಲ್ ಇಟ್ಟಿರ್ತಕ್ಕಂಥ ಒಂದು ವ್ಯಕ್ತಿಯೋ ಈ ಲೋಕದಲ್ಲಿ ಸಂಪಾದಿಸಿದ್ದು ಪರಲೋಕದಲ್ಲಿ ಕೊಂಡೋಗಿದ್ದನ್ನು ನಾವು ನೋಡಿಲ್ಲ, ಕೇಳಿಲ್ಲ. ಹೌದಾ? ಹಲೋ, ಈ ವಾಕ್ಯ ನನಗೆ ಈಗಲ್ಲ, ನಾನು ಸ್ಟಾರ್ಟಿಂಗಲ್ಲಿ, ನಾನು ಚರ್ಚಿಗೆ ಬರುವಾಗಲ್ಲ, ಈ ಗಾಸ್ಪಲಲ್ಲಿ ಫಾದರ್ ಓದುವಾಗ, ನಿಮ್ಮ ಆಸ್ತಿಯನ್ನು ಪರಲೋಕದಲ್ಲಿ ಕೂಡಿಡಿ. ಹೆಂಗೆ ಕೂಡಿಡೋದು? ಇದು ನನಗೆ ಹುಚ್ಚಿಡ್ದಿತ್ತು. ಹೆಂಗೆ ನಾವು ಪರಲೋಕದಲ್ಲಿ, ನಾವು ಸತ್ತಾಗ ತಾನೇ ಪರಲೋಕಕ್ಕೆ ಹೋಗೋದು? ಇಲ್ಲಿ ಓದಿ ಬ್ರದರ್ ವಾಕ್ಯ, ಸರಿಯಾಗಿ ಕೇಳ್ಕೊಳ್ರಿ ವಾಕ್ಯ. ಇಹಲೋಕದಲ್ಲಿ ಆಸ್ತಿ ಪಾಸ್ತಿಯನ್ನು, ಆಸ್ತಿ ಮತ್ತು ಪಾಸ್ತಿ ಶೇಖರಿಸಿಡಬೇಡಿ, ಶೇಖರಿಸಿ ಇಡಬೇಡ್ರಿ. ಇಲ್ಲಿ ತುಕ್ಕು ಹಿಡಿದಿತು, ನುಸಿ ಹೊಡೆಯಿತು, ಕಳ್ಳರು ಕನ್ನ ಕೊರೆದು ಕದ್ದಾರು. ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿಡಿ, ಅಲ್ಲಿ ತುಕ್ಕು ಹಿಡಿಯದು, ನುಸಿ ಹೊಡೆಯದು, ಕಳ್ಳರು ಕನ್ನ ಕೊರೆದು ಕದಿಯರು. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಇಲ್ಲಿ ಸ್ಟಾರ್ಟಿಂಗ್ ಓದುವಾಗ 19ನೇ ವಾಕ್ಯದಲ್ಲಿ, ವಾಕ್ಯ 1 ಓದಿ ಬ್ರದರ್. 19ನೇ ವಾಕ್ಯ. ಈ ಲೋಕದಲ್ಲಿ ಆಸ್ತಿ ಪಾಸ್ತಿಯನ್ನು, ಆಸ್ತಿ ಪಾಸ್ತಿ ಅಂದ್ರೆ ಏನು? ಹಲೋ, ಆಸ್ತಿ ಈ ಕನ್ನಡಕ ಆಗ್ಬೋದು, ಕ್ಯಾಮ್ರಾ ಆಗ್ಬೋದು, ಹಣ ಆಗ್ಬೋದು, ಚೈನ್ ಆಗ್ಬೋದು, ಮನೆ ಆಗ್ಬೋದು, ಏನೇ ಆಗ್ಬೋದು, ಅದೆಲ್ಲ ಆಸ್ತಿ. ಹೌದಾ? ಇಲ್ಲಿ ದೇವರು ಹೇಳ್ತಾರೆ, ಇಹಲೋಕದಲ್ಲಿ ಆಸ್ತಿ ಮತ್ತು ಪಾಸ್ತಿಯನ್ನ ಕೂಡಿಡಬೇಡ. ಇದರ ಅರ್ಥ ಇನ್ನೊಂದು ಕಡೆ ಹೇಳ್ತಾರೆ ನೋಡ್ರಿ, ಅದೇ ಕಂಟಿನ್ಯೂ ಮಾಡಿ ಸ್ವಲ್ಪ. ಇಲ್ಲಿ ತುಕ್ಕು ಹಿಡಿದಿತು, ನುಸಿ ಹೊಡೆದಿತು, ಕಳ್ಳರು ಕನ್ನ ಕೊರೆದು ಕದ್ದಾರು. ಆಮೇಲೆ ನಿಮ್ಮ ಆಸ್ತಿಯನ್ನು, ಇಲ್ಲಿ ಆಸ್ತಿ ಮಾತ್ರ ಇದೆ, ಪಾಸ್ತಿ ಬರಲಿಲ್ಲ. ಕರೆಕ್ಟಾ? ಹಲೋ, ಇಲ್ಲಿ ಮೇಲೆ ಓದಿದಾಗ ನಿಮ್ಮ ಆಸ್ತಿ ಪಾಸ್ತಿ, ಇಲ್ಲಿ ಕೆಳಗೆ ಸ್ವಾಮಿ ಅದನ್ನೇ ವಿವರಿಸಿಕೊಂಡು ಬರುವಾಗ ಇಲ್ಲಿ ನಿಮ್ಮ ಆಸ್ತಿ ಮಾತ್ರವೇ, ಪಾಸ್ತಿ ಇಲ್ಲ. ಏನಿದು ಆಸ್ತಿ, ಏನಿದು ಪಾಸ್ತಿ? ಅಲ್ಲೋ, ಸ್ವಲ್ಪ ಹೇಳ್ಬೇಕು. ಸುಮ್ಮನೆ ಹಿಂಗೆ ಕೂತಿದ್ರೆ, ಹಲೋ, ನಾನೇನು ತಿಳ್ಕೊಳ್ಬೇಕು? ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಪಾಸ್ತಿ ಅಂದರೆ ಏನು? ಪಾಸ್ತಿ ಅಂದರೆ ಹೆಚ್ಚಿಗೆಯಾ? ಹೌದಾ? ನನಗೆ ಗೊತ್ತಿಲ್ಲ. ಪಾಸ್ತಿ ಅಂದರೆ ಹೆಚ್ಚಿಗೆ ಅಂತ ಗೊತ್ತಿಲ್ಲ. ಪಾಸ್ತಿಗೆ ಒಂದು ಮೀನಿಂಗ್ ಏನು? ಪಾಸ್ತಿ ಇಲ್ಲಿ ಜೋಡಣ ಪದ. ಇಲ್ಲಿ ಆಸ್ತಿ ಪಾಸ್ತಿ ಇದೆ, ಕೆಳಗೆ ಆಸ್ತಿ ಇದೆ. ಕೆಳಗೆ ಆಸ್ತಿ, ಮೇಲೆ ಜೋಡಣ ಪದ ಆಸ್ತಿ ಪಾಸ್ತಿ. ಬೆಳಗ್ಗೆ ಹೊತ್ತು ನೀವೇ ವಾಕಿಂಗ್ ಎಲ್ಲ ಹೋಗ್ತೀರಿ, ಎಲ್ಲ ಶೂಗೆಲ್ಲ ಹಾಕಿ, ಟ್ರ್ಯಾಕ್ ಎಲ್ಲ ಹಾಕಿ ನೀವು ವಾಕ್ ಮಾಡೋಕ್ಕೆ ಹೋಗ್ತೀರಿ. ಅದಾದಮೇಲೆ ಯಾರೋ ನಿಮ್ಮ ಫ್ರೆಂಡ್ ಎದುರು ಮನೆಯೋ ಪಕ್ಕದ ಮನೆಯವ್ರು ಕೇಳ್ತಾರೆ, ಎಲ್ಲಿ ಹೋಗ್ತಾ ಇದೆಯಾ, ಯಾವ ಕಡೆ ಹೋಗ್ತೀಯಾ? ಈ ರೂಟಲ್ಲಿ ಹೋಗ್ತಾ ಇದ್ದಾನೆ. ಬಾ ಈ ರೂಟಲ್ಲಿ. ಇಲ್ಲ, ಬಾ ಅಲ್ಲಿ ಟೀ ಕುಡ್ಕೊಂಡು ಹೋಗೋಣ, ಬಾ ಈ ರೂಟ್ ಹೋಗೋಣ, ಅಲ್ಲಿ ಅಂಗಡಿ ತೆಗ್ದಿರುತ್ತೆ, ಸ್ವಲ್ಪ ಬೆಚ್ಚಿಗೆ ಟೀ ಕುಡ್ಕೊಂಡು ಹೋಗೋಣ, ಕಾಫಿ ಕುಡ್ಕೊಂಡು ಹೋಗೋಣ, ಬಾ. ರೂಢಿ ಮಾತಲ್ವಾ ಕಾಫಿ? ಅದಾ? ಅಲ್ಲಿ ಕಾಫಿನೂ ಬೇಡ, ಟೀನು ಬೇಡ, ನಾನು ಹಿಂಗೆ ಹೋಗ್ತೀನಿ, ಅಲ್ಲಿ ಸಿಗ್ತೀನಿ ಅಂತ ಹೇಳ್ತೀವಿ. ಅದಾದಮೇಲೆ ನಾವು ವಾಕ್ ಮಾಡಿ ಎಲ್ಲ ಬಂದಮೇಲೆ, ಬಾ ಅಲ್ಲಿ ಒಳ್ಳೆ ಇಡ್ಲಿ ಇದೆ, ಬಿಸಿ ಇಡ್ಲಿ ತಿನ್ಕೊಂಡು ಹೋಗೋಣ. ಅದಾದಮೇಲೆ ಒಳ್ಳೆ ಚಟ್ನಿ ಮಾಡ್ತಾರೆ ನೋಡ್ರಿ, ಒಳ್ಳೆ ಚಟ್ನಿ ಇದೆ. ಚಟ್ನಿ ಪರವಾಗಿಲ್ಲ, ತಿನ್ಬೋದು. ಗಿಟ್ನಿ, ಹಲೋ, ಚಟ್ನಿ ತಿನ್ನೋದು ನಮಗೆ ಗೊತ್ತು, ಚಟ್ನಿ ಕಾಣುತ್ತೆ. ಗಿಟ್ನಿ ಹೇಳ್ತೀವಿ ತಾನೆ, ಚಟ್ನಿ ಕಾಫಿ ಕುಡ್ದೆ, ಟೀ ಕುಡ್ದೆ ಹೇಳಲ್ವಾ? ಹೇಳ್ತೀವತ್ತಾನೆ, ಅಭ್ಯಾಸ ತಾನೆ. ಇಲ್ಲಿಯೂ ಅದೇ ಹೇಳಿದ್ದು ಯೇಸು. ಆಸ್ತಿ 2 ಕಡೆ ಆಸ್ತಿ ಇದೆ, ಪಾಸ್ತಿ 2 ಕಡೆ ಇಲ್ಲ, ಒಂದು ಕಡೆ. ಈ ಆಸ್ತಿ ಅನ್ನೋದು ನೀನು ಇಟ್ಕೋ, ಎಷ್ಟು ಬೇಕೋ ಇಟ್ಕೋ. ಪಾಸ್ತಿ ಅನ್ನೋದು
ನಿನಗೆ ಎಷ್ಟು ಬೇಕೋ ಅಷ್ಟಿಟ್ಟು ಅತಿ ಆಸೆಯಿಂದ ಕೂಡಿಟ್ಟಂತ ಈ ಪಾಸ್ತಿ ನಿನಗೆ ಅದು ಶಾಪವಾಗಿರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಪಾಸ್ತಿಗೆ ಅರ್ಥ ಇಲ್ಲ, ಆ ಪಾಸ್ತಿ ನಿನಗೆ ಬೇಕಾಗಿಲ್ಲ. ನಿನಗೆ ಎಷ್ಟು ಬೇಕೋ ನೀನು ಕೂಡಿಡು, ನಿನ್ನ ಕುಟುಂಬಕ್ಕೆ ಕೂಡಿಡು, ನಿನ್ನ ಮಕ್ಕಳಿಗೆ ಕೂಡಿಡು. ಆದರೆ ಅತಿಯಾದಂಥ ಆಸ್ತಿ ಅದು ಪಾಸ್ತಿ ಆಗಿರ್ತದೆ, ಕಂಡವನ ಪಾಲಾಗಿರ್ತದೆ. ಈಗ ಉದಾಹರಣೆ, ಕಳೆದ ವಾರ ಎಲ್ಲರೂ ಇಡೀ ನಮ್ಮ ಇಡೀ ಭಾರತ ದೇಶದಲ್ಲಿ ನೀವೆಲ್ಲ ನೋಡಿದ್ರಿ, ಎಲ್ಲಿ ನೋಡಿದ್ರಿ, ಫ್ಲಡ್ ಬಂತು, ಭಯಂಕರ ನೀರು. ಈಗಲೂ ತುಂಗಭದ್ರಾ ಜಲಾಶಯದಲ್ಲಿ ಒಂದು ಗೇಟೆ ಒಡೆದೋಯ್ತು. ಅಲ್ಲಿ 110 TMC ಆ ಜಲಾಶಯದಲ್ಲಿ ಇರೋದು. ನೋಡಿದ್ದೀರಾ? ಯಾರಾದರೂ ತುಂಗಭದ್ರಾ ನೋಡಿದ್ದೀರಾ? ಹೋಗಿದ್ದೀರಾ? ಹಲೋ, ಹೋಗಿಲ್ಲ? ನಾನು ನೋಡಿದ್ದೇನೆ. August 15th, ಎವ್ರಿ ಇಯರ್ August 15th ಅಲ್ಲಿ 19 ಗೇಟ್ ಓಪನ್ ಮಾಡ್ತಾರೆ. ಅದು ನೋಡಲಿಕ್ಕೆ ಜನ ಹಿಂಗಿರ್ತಾರೆ. ನಾವೊಂದು ಮದುವೆ ಕಾರ್ಯಕ್ಕೆ ಹೋಗಿದ್ವಿ, August 14th ಮದುವೆ. ಅವ್ರು ಹೇಳಿದರು ನಾಳೆ ಒಂದು ದಿವಸ ಇರಿ, ಇಲ್ಲಿ ಗೇಟ್ ಓಪನ್ ಮಾಡ್ತಾರೆ. ನಾನು ಹೇಳಿದೆ ಯಾವ ಗೇಟ್ ಓಪನ್ ಮಾಡ್ತಾರೆ? ಡ್ಯಾಮ್ದು. ನಾನು ಹೇಳಿದೆ ನಮ್ಮೂರಲ್ಲಿ ಡ್ಯಾಮ್ ಇದೆ, ಎಲ್ಲ ಗೇಟು ನಾವು ನೋಡಿದ್ವಿ. ಈ ಗೇಟ್ ನೀವು ನೋಡಿರಲ್ಲ ಅಂತ ಕರ್ಕೊಂಡೋದ್ರು, ತೋರಿಸಿದ್ರು. ಬ್ರಹ್ಮಾಂಡವಾದಂಥ ಒಂದು ಸಮುದ್ರದ ರೀತಿಯಲ್ಲಿ ಆ ತುಂಗಭದ್ರಾ ಡ್ಯಾಮ್. ಅಲ್ಲಿ ಒಂದು ಗೇಟದು ಚೈನು ಕಟ್ಟಾಯ್ತು. ನೀರು ಯಾವ ರೀತಿ ಬರ್ತಿದೆ ನೋಡ್ರಿ, ಎಷ್ಟು 40,000 ಕ್ಯೂಸೆಕ್ಸ್ ನೀರು ಹೊರಗೆ ಬರ್ತಾ ಇದೆ. 40,000 ಕ್ಯೂಸೆಕ್ಸ್. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಅಲ್ಲಿ ಅದನ್ನು ನೋಡಲಿಕ್ಕೆ ಕಣ್ಣು ಸಾಲದು. ಅದೇ ರೀತಿಯಲ್ಲಿ ಭಯಂಕರವಾದಂಥ ಡೇಂಜರ್ ಅದು, ಏನಾದರೂ ಹೆಚ್ಚು ಕಡಿಮೆ ಆದರೆ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಈ ಲೋಕದಲ್ಲಿ ನೀನು ಆಸ್ತಿ ಪಾಸ್ತಿ. ಕೇರಳದಲ್ಲಿ 2 ವಾರದ ಮುಂಚೆ ನಾವೆಲ್ಲರೂ ಒಂದು ಭಯಂಕರವಾದಂಥ ವಿಷಯವನ್ನು ಕೇಳಿದ್ವಿ. ಅಲ್ಲಿಯೂ ಅಷ್ಟೇ ಆಸ್ತಿ ಮತ್ತು ಪಾಸ್ತಿ ಇದ್ದಂಥ ಜನ, ಆಸ್ತಿ ಮತ್ತು ಪಾಸ್ತಿ ಇದ್ದಂಥ ಜನ. ಕಾರಣಕ್ಕೆಂದರೆ ಅಲ್ಲಿ ವೈನಾಡು ಒಳ್ಳೆ ಶ್ರೀಮಂತ ಆ ಜಾಗ, ಶ್ರೀಮಂತ ನಾಡು ಆ ಜಾಗ. ಅಲ್ಲಿ ಭಯಂಕರವಾಗಿ ಎಲ್ಲ ದುಡ್ಡು, ದುಬೈ ಮತ್ತು ಕತ್ತರ್ದು, ಮುಸ್ಲಿಂ ಕಂಟ್ರಿದು ತುಂಬ ದುಡ್ಡಿದೆ, ಒಳ್ಳೆ ಮನೆ, ಒಳ್ಳೆ ಕಂಫರ್ಟ್ ಮನೆ, ಅದಾದಮೇಲೆ ಒಳ್ಳೊಳ್ಳೆ ಕಾರ್ಗಳು ಎಲ್ಲ. ಮಳೆ ಬಂತು, ರಾತ್ರಿ ಯಾರೂ ನೆನೆಸಿರ್ಲಿಲ್ಲ ಇವತ್ತು ನಾವು ರಾತ್ರಿ ಸತ್ತೋಗ್ತೀನಿ ಅಂತೇಳಿ. ಅವ್ರ ಮನೆಯಲ್ಲಿ ಗೋಲ್ಡ್, ಮುಸ್ಲಿಮ್ಸ್ ಅವರು ಸ್ವಲ್ಪ ಮಲಯಾಳೀಸ್, ಕ್ರಿಶ್ಚಿಯನ್ ಆಗಲಿ ಮುಸ್ಲಿಮ್ ಆಗಲಿ ಹಿಂದೂಗಳಾಗಲಿ, ಮಲಯಾಳೀಸಲ್ಲಿ ಸ್ವಲ್ಪ ಗೋಲ್ಡ್ದು ಆಸ್ತಿ ಜಾಸ್ತಿ, ತಮಿಳಿಯನ್ಸ್ಗೆ ಕೇರಳಿಯನ್ಸ್. ಆ ಗೋಲ್ಡ್, ಹಣ, ಆಸ್ತಿ, ಪಾಸ್ತಿ ಜಾಸ್ತಿ ಇರ್ಬೋದು. ಎಲ್ಲ ಇಟ್ಟು ಬೀರಲ್ಲಿ ಹಾಕಿ ರಾತ್ರಿ ಎಲ್ಲ ಮಲಗಿದು. ಸುಮಾರು ಜನ ಹೇಳಿರ್ಬೋದು ನಾಳೆ ಮದುವೆ ಇದೆ ಹೋಗೋಣ, ಫಂಕ್ಷನ್ ಇದೆ ಹೋಗೋಣ, ಇಲ್ಲ ದುಡ್ಡು ಕೇಳಿದ್ದು ದುಡ್ಡು ಕೊಡೋಣ, ಈ ರೀತಿಯಾಗಿ ಅನೇಕ ಪ್ರೋಗ್ರಾಮ್ಗಳು ಆಗಿರ್ಬೋದು. ರಾತ್ರಿ ಯಾರೂ ಎದ್ದೊಳ್ಳಿಲ್ಲ. 4 ಹಳ್ಳಿ ಜನ ಯಾರೂ ಬೆಳಗಿನ ಪ್ರಭಾತವನ್ನು ಕಾಣಲಿಲ್ಲ. ಈ ವಾಕ್ಯ, ಇಹಲೋಕದಲ್ಲಿ ನೀನು ಆಸ್ತಿ ಮತ್ತು ಪಾಸ್ತಿಯನ್ನ ಕೂಡಿಡಬೇಡ. ಏಕೆಂದರೆ ದೇವನ ವಾಕ್ಯ ಹೇಳ್ತದೆ, ಅದು ಈ ಲೋಕದಲ್ಲಿ ಬಿಟ್ಟು ಹೋಗುವಂಥದ್ದು. ಸರಿಯಾಗಿ ಗಮನಿಸಿ. ಎಲ್ಲ ನಾವು ಏನೇ ಸಂಪಾದನೆ ಮಾಡಿದ್ರು, ನಾನು ಎಷ್ಟೇ ಕೋಟಿ ನನ್ನ ಆಸ್ತಿ ಇದ್ದರೂ, ಸತ್ತಾಗ ಒಂದು ಗೇಣಷ್ಟು ಸಹ ನನ್ನ ಆಸ್ತಿಯನ್ನು ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಿ ನೋಡ್ರಿ. ಮೂಗುತಿ ಅದೊಂದು 5 ಮಿಲಿನೋ ಒಂದು 10 ಮಿಲಿ ಇರ್ಬೋದಾ, ಇಲ್ಲ 1 ಗ್ರಾಮೇ ಇತ್ತು, 1 ಗ್ರಾಮ್ ಗೋಲ್ಡ್. ಮೂಗುತಿನೂ ಬಿಡಲಿಲ್ಲ. ಕಾರಣಕ್ಕೆಂದರೆ ನಾನು ಸುಮಾರು ಸಾವುಗೆಲ್ಲ ಹೋಗ್ತೀವಲ್ಲ, ನೋಡ್ತೇವೆ ಮನೆಯಲ್ಲಿ ಬಿಚ್ಚಿಲ್ಲ. ಅಲ್ಲಿ ಮಣ್ಣಾಕುವಾಗ ಪಕ್ಕದಲ್ಲೇ ಕೂತಿದ್ಲು ಮಗಳು. ಇರುವಾಗ ತಾಯಿಗೆ ಒಂದೊತ್ತು ಗಂಜಿ ಹಾಕಲಿಲ್ಲ. ಇನ್ನೇನು ಅಡ್ಕ ಮಾಡಬೇಕು, ಬಟ್ಟೆ ಮುಚ್ಚಿ ಆ ಬಾಕ್ಸ್ ಮುಚ್ಚಿ ಮೇಲೆ ಕವರ್ ಮಾಡಿ ಇಳಿಸ್ಬೇಕು. ಇವಳು ಕಿರ್ಚಕತ್ತಿದ್ಲು. ನಾವು ನಿಂತಿದ್ವಿ, ಫಾದರ್ ಪಕ್ಕನೇ ನಿಂತಿದ್ದೆ, ನೋಡ್ತಾ ಇದೆ. ಅಯ್ಯೋ 1 ನಿಮಿಷ ಅಂತ ಹೇಳಿದ್ರು, 1 ನಿಮಿಷ ಅಂತ. ಈ ಬೇರೆ ಅಣ್ಣ ತಮ್ಮಂದಿರು, ಒಂದು ತಂಗಿ ಎಲ್ಲ ನಮ್ಮ ಅಮ್ಮಂದು ಮೂಕುತಿ ಬಿಚ್ಚಬೇಡ ಹಂಗೆ ಇರಲಿ ಅಂತ. ಇವಳೊಬ್ಳು ಕೂತಿದ್ಲು ಅಕ್ಕ ಪಕ್ಕದಲ್ಲೇ, ಮಣ್ಣಲ್ಲೇ ಕೂತ್ಕೊಂಡು ನೋಡ್ತಾನೆ ಇದ್ಲು, ಏನು ಐಡಿಯಾ ಮಾಡಬೇಕು ಅಂತ.
ಅದಾದಮೇಲೆ ಇನ್ನೇನು ಮುಚ್ಚಳ ಹಾಕುವಾಗ ನಮ್ಮ ಅಮ್ಮ ಹೇಳಿದರು, ಈ ಮೂಕುತಿ ನಿನಗೆ ತಗೊಳ್ಳೆ, ನೀನು ತುಂಬ ಚೆನ್ನಾಗಿ ಕಾಣುತ್ತೆ ನಿನಗೆ ಅಂತ. ಅದು ಎಷ್ಟು ಗ್ರಾಮ್ ಮೂಕುತಿಯೋ ಗೊತ್ತಿಲ್ಲ. ಬೇರೆ ಅಣ್ಣ ತಮ್ಮಂದಿರು, ತಂಗಿ ಹೇಳಿದ್ಲು ಬೇಡ ಅದು ಹಂಗೆ ಇರಲಿ, ಹಂಗೆ ಮಣ್ಣು ಮಾಡಿ. ಅಕ್ಕ ಹೇಳಿದ್ಲು ಇಲ್ಲ ಇಲ್ಲ, ತಮಿಳಲ್ಲಿ ಹೇಳಿದ್ರು ತುಂಬ ಚೆನ್ನಾಗಿ, ಹೆಂಗ ಅಮ್ಮ ಸೊನ್ನಾಂಗೋ, ನಮ್ಮ ಅಮ್ಮ ಹೇಳಿದ್ರು ಆ ಮೂಕುತಿ ನಿನಗೆ ತುಂಬ ಚೆನ್ನಾಗಿ ಕಾಣತ್ತೆ ಅಂತ. ಮೂಗಲೆಲ್ಲ ಹತ್ತಿ ಹಾಕಿದ್ರು, ಆ ಹತ್ತಿ ತೆಗೆದು ಬ್ಲಡ್ ಬರ್ತಾ ಇತ್ತು. ಆದ್ರೂ ಕೈ ಹಾಕಿ ಎಲ್ಲರೂ ಹೇಳ್ತಾ ಇದ್ದಾರೆ, ಬೈತಾ ಇದ್ದಾರೆ. ಹಾಗೂ ಕಷ್ಟಪಟ್ಟು ಬಿಚ್ಚಿ ಆ ಮೂಕುತ್ತಿನ ತಗೊಂಡು ಇಟ್ಕೊಂಡ್ಳು. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, 1 ಗ್ರಾಮ್ ಚಿನ್ನನೂ ಬಿಡೋದಿಲ್ಲ ಮೈ ಮೇಲೆ. ದೇವನ ವಾಕ್ಯ ಹೇಳ್ತದೆ, ನಿನ್ನ ಆಸ್ತಿ ಮೇಲೆ ಕೂಡಿಡು. ಏನು ಆಸ್ತಿಯನ್ನು ಕೂಡಿಡ್ಲಿಕ್ಕೆ ಸಾಧ್ಯ? ಏನು ಆಸ್ತಿಯನ್ನು ಕೂಡಿಡ್ತೀರಿ? ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಈ ಭೂಮಿಯಲ್ಲಿ ಪ್ರತಿಯೊಬ್ಬರಿಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತರಾಗಲಿ, ಯಾರೇ ಆಗಲಿ, ನಮಗೆ ಒಬ್ಬೊಬ್ಬರಿಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಏನು ಜವಾಬ್ದಾರಿ? ಒಬ್ಬೊಬ್ಬರಿಗೊಂದು ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ಈ ಜವಾಬ್ದಾರಿ, ನಾನು ಒಬ್ಬಂಟಿಗನ, ನನ್ನ ನೆರೆಯವರು, ನಾನು ಮದುವೆ ಆಗಿದೆಯಾ, ನನ್ನ ಹೆಂಡತಿ, ನನ್ನ ಗಂಡ, ಮಕ್ಕಳು, ಕುಟುಂಬ, ಈ ಕುಟುಂಬ, ಇದರಲ್ಲಿ ಅಲ್ಲಿ ಒಳ್ಳೆಯವರು ಕೆಟ್ಟವರು ಎಂಬ ಕಾರ್ಯ ಅಲ್ಲ. ಬದಲಾಗಿ ನಿನ್ನ ಕುಟುಂಬದಲ್ಲಿ ನಿನಗೆ ಕೊಟ್ಟಂಥ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಎಂಬುದಾಗಿ. ಯಾವ ರೀತಿಯಲ್ಲಿ? ಸರಿಯಾದ ರೀತಿಯಲ್ಲಿ. ಉದಾಹರಣೆ, ನಿಮ್ಮ ಗಂಡ ಕುಡುಕ, ನಿಮ್ಮ ಗಂಡ ಸರಿ ಇಲ್ಲ, ನಿಮ್ಮ ಗಂಡ ಅನೈತಿಕ ಸಂಬಂಧ ಯಾವುದೋ ಇಟ್ಕೊಂಡಿದ್ದಾನೆ, ಇದನ್ನು ನಿನಗೆ ಗೊತ್ತಾಯಿತು, ಇದನ್ನು ಎಲ್ಲಿಯೂ ಪ್ರಸಾರ ಮಾಡಬೇಡ. ಆ ಕುಡುಕ ಗಂಡನ ಹೆಸರನ್ನು ಎಲ್ಲಿಯೂ ಹಾಳು ಮಾಡಬೇಡ. ಆ ಗಂಡನಿಗಾಗಿ ದೇವನು ನಿನಗೆ ಕೊಟ್ಟಂತ ಗಂಡ, ದೇವನು ನಿನಗೆ ಕೊಟ್ಟಂತ ಹೆಂಡತಿ ಭಯಂಕರ ಘಾಟಿ, ಬಜಾರಿ ಅಂದರೆ ಬಜಾರಿ, ಜಗಳ ಅಂದರೆ ಜಗಳ ಮನೆಯಲ್ಲಿ. ಆದರೆ ನಿನಗೆ ಕೊಟ್ಟದ್ದು ನಿನ್ನ ಹೆಂಡತಿ ದೇವನು ಕೊಟ್ಟೋದು. ದೇವರ ಬಳಿಗೆ ಬಾ. ಕಾರಣಕ್ಕೆಂದರೆ ಆ ಗಂಡನ ಸೃಷ್ಟಿಯು ಇಲ್ಲ, ಹೆಂಡತಿಯ ಸೃಷ್ಟಿಯು ಮನುಷ್ಯನದಲ್ಲ, ದೇವರು. ದೇವರ ಸಮ್ಮುಖಕ್ಕೆ ಬಂದು ಆ ದೇವನಲ್ಲಿ ಜಗಳಾಡು. ಸ್ವಾಮಿ, ನೀನು ಕೊಟ್ಟಂತ ಗಂಡ, ನೀ ಕೊಟ್ಟಂತ ಹೆಂಡತಿ, ನೀನು ಕೊಟ್ಟಂತ ಮಕ್ಕಳು, ಈ ಮಕ್ಕಳಲ್ಲಿ ನಿನ್ನ ಪರಿಶುದ್ಧವಾದಂಥ ಆತ್ಮ ಶಕ್ತಿ ಕೊಡು, ಅವರನ್ನು ಬದಲಾಯಿಸು, ಅವರಿಗೆ ವಿಶ್ವಾಸವನ್ನು ಕೊಡು, ಅವರು ಒಳ್ಳೆಯದನ್ನು ಮಾಡುವುದಕ್ಕಾಗಿ. ಅವರ ದ್ವೇಷ, ಅಹಂಕಾರ, ನಾನು ಎಂಬ ಅಹಂಭಾವ ಎಲ್ಲವನ್ನು ತ್ಯಜಿಸಿ ಪರಿಶುದ್ಧವಾಗಿ ನನ್ನ ತಂದೆ ನನ್ನ ತಾಯಿಯನ್ನು ಪ್ರೀತಿಸಬೇಕು, ನನ್ನ ತಾಯಿ ನನ್ನ ತಂದೆಯನ್ನು ಪ್ರೀತಿಸಬೇಕು. ನಾವು ಮಕ್ಕಳು ತಂದೆ ತಾಯಿಯನ್ನು ತಂದೆ ತಾಯಿ ನಮ್ಮನ್ನು ಪ್ರೀತಿಸಿ ನಾವು ಇತರರಿಗೆ ಒಂದು ಮಾದರಿಯಾಗಿ ಇರುವಂಥ ಕೃಪಾಶೀರ್ವಾದ ಕೊಡಿ ಎಂಬುದಾಗಿ ದಿನಂಪ್ರತಿ ನಿನ್ನ ಪ್ರಾರ್ಥನೆ ಇರುವಾಗ, ನಿನ್ನ ಪ್ರಾರ್ಥನೆಗೆ ದೇವರು ಯಾವ ಕಾರಣಕ್ಕೂ ಇಲ್ಲ ಎಂಬ ಪ್ರಶ್ನೆ ಇಲ್ಲ. ದೇವರು ಒಂದಲ್ಲ ಒಂದು ರೀತಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮ್ಮ ಪ್ರಾರ್ಥನೆಗೆ ಸದ್ದುತ್ತರ ಕೊಡ್ತಾರೆ. ಆ ಆಸ್ತಿಯೇ ನೀವು ಗಳಿಸುವಂಥ ಆಸ್ತಿ. ಅದು ನುಸಿಡಿಯೋದಿಲ್ಲ, ಕಣ್ಣಾಕೋದಿಲ್ಲ. ಆತ್ಮವು ಸತ್ತಾಗ ದೇವರ ಹತ್ರ ಹೋಗುವಾಗ ಆ ಆಸ್ತಿಯನ್ನ ದೇವರು ನಿಮಗೆ ಲೆಕ್ಕ ಕೇಳ್ತಾರೆ. ಇದು ನೀನು ಮಾಡಿದಂಥ ಪ್ರಾರ್ಥನೆ, ಇದು ಇವರು ಮೋಕ್ಷಕ್ಕೆ ಬಂದಿದ್ದಾರೆ. ನೀನು ಮಾಡಿದಂಥ ಪ್ರಾರ್ಥನೆ ನಿನ್ನ ಗಂಡ ಬಂದಿದ್ದಾರೆ, ನೀವು ಮಾಡಿದಂಥ ಪ್ರಾರ್ಥನೆ ನಿಮ್ಮ ಮಕ್ಕಳು ಬಂದಿದ್ದಾರೆ, ಅಳಿಯಂದಿರಿದ್ದಾರೆ, ನಿನ್ನ ಸೊಸೆ ಇದ್ದಾಳೆ, ನಿನ್ನ ಮೊಮ್ಮಕ್ಕಳಿದ್ದಾರೆ. ಈ ರೀತಿಯಾದಂಥ ಆಸ್ತಿಯನ್ನ ಪರಲೋಕದಲ್ಲಿ ಕೂಡಿಡು. ಮಕ್ಕಳಿಗೆ ಮೊಬೈಲ್ ಕೊಡಿಸೋದು ದೊಡ್ಡದಲ್ಲ, ಮಕ್ಕಳಿಗೆ ಬೈಬಲ್ ಕೊಡಿಸಿದ್ದೀರಾ, ಮಕ್ಕಳಿಗೆ ಯಾವ ಕೇಳಿದ್ದು ಡ್ರೆಸ್ಸು ಕೇಳಿದ್ದೆಲ್ಲವನ್ನು ಕೊಡಿಸ್ತೀರಿ, ನೋ ಪ್ರಾಬ್ಲಮ್, ನಿಮಗೆ ದುಡ್ಡಿದೆ ಕೊಡಿಸ್ತೀರಿ. ಆದರೆ ಮಕ್ಕಳಿಗೆ ಒಳ್ಳೆಯತನವನ್ನು ಕಲಿಸಿದ್ದೀರಾ, ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಹೇಳ್ಕೊಟ್ಟಿದ್ದೀರಾ. ಮಕ್ಕಳಿಗೆ ನೀವು ಕೊಡುವಂಥ ಆ ಶಿಕ್ಷೆಯೋ ಯಾವುದು ಯಾವ ಕಾರಣಕ್ಕೂ ತಾತ್ಸಾರ ಮಾಡಬೇಡ. ನೀನು ಶಿಕ್ಷಿಸಿಯಾದರೂ ಮಕ್ಕಳನ್ನು ತಿದ್ದು, ಬೈಬಲ್ ಅದೇ ಹೇಳುತ್ತೆ. ನಿನ್ನ ಮಕ್ಕಳಿಗೆ ಶಿಕ್ಷಿಸಿಯಾದರೂ ತಿದ್ದು. ಬೆತ್ತ ಎತ್ತದೇ ಇರುವ ಒಂದು ತಂದೆ ಮಕ್ಕಳಿಗೆ ಶತ್ರು ಎಂಬುದಾಗಿ ನನಗೆ 3 ವರ್ಷದ ಮೊಮ್ಮಗಳಿದ್ದಾಳೆ. ಕೇಳಿ, ನಮ್ಮ ಮನೆಗೆ ಬರೋರನ್ನ ಚೆಂದಾಗಿ ಕೊಡ್ತೀನಿ ನಾನು, ಚಂದ ಕೊಡ್ತೀನಿ ನಾನು. ಕಾರಣಕ್ಕೆಂದರೆ ಮಕ್ಕಳನ್ನು ಚಿಕ್ಕದ್ರಿಂದಲೇ ಒಳ್ಳೆಯ ಊಟ ಕೊಡ್ತೀರಿ, ಬಟ್ಟೆ ಕೊಡ್ತೀರಿ, ಎಲ್ಲವೂ ಕೊಡ್ತೀರಿ. ಆದರೆ ಅವರ ಇಷ್ಟದಂತೆ ಅವರನ್ನು ಯಾವ ಕಾರಣಕ್ಕೂ ಬಿಡಬಾರ್ದು. ಚಿಕ್ಕದ್ರಿಂದಲೇ ಭಯ, ಭಕ್ತಿ ಹಾಗೂ ದೇವರ ಆಶೀರ್ವಾದ ಎಲ್ಲಿ ಯಾವ ರೀತಿಯಲ್ಲಿ ನಡಿಬೇಕು ಎಂಬುದನ್ನು ಒಂದು ತಂದೆಯೋ ತಾತನೋ ಅಜ್ಜಿಯೋ ಯಾರೋ ಎಕ್ಸ್ ಯಾವ ಕಾರಣಕ್ಕೂ ಮಕ್ಕಳನ್ನು ಹಾಳು ಮಾಡಬಾರ್ದು.
ಇನ್ನೊಂದು ಅಜ್ಜಿ ತಾತ ಎಲ್ಲ ಇರ್ತಾರೆ, ಉಗಿ ಅವನಿಗೆ ಉಗಿ, ಮಗಳಿಗೆ ಇಲ್ಲ ಮಗನಿಗೆ ಉಗಿ, ಥೂ ಥೂ ಅಂತ ಉಗಿಸ್ತಾರೆ. ಅದಾದ್ಮೇಲೆ ಕೇಕ್ ಹಾಕಿ ನಗಾಡೋದು, ಅದಾದ್ಮೇಲೆ ಬೈ ಮಗನೆ ಬೈ ಅಂತ ಬೈಸ್ತಾರೆ. ಪ್ರಿಯರೇ, ಮಕ್ಕಳು ಏನು ನೀವು ಹೇಳ್ಕೊಡ್ತಾರೋ ಅದನ್ನು ಕಲಿತವೆ. ಅದನ್ನು ಹೇಳ್ಕೊಡ್ಬೇಡ್ರಿ, ಉಗ್ಯದಲ್ಲಿ ಹೇಳ್ಕೊಡ್ಬೇಡ್ರಿ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ, ಮಕ್ಕಳಿಗೆ ಒಳ್ಳೆಯ ಪ್ರೀತಿಯಲ್ಲಿ ಮಾತನಾಡ್ರಿ. ಮಕ್ಕಳ ಬಗ್ಗೆ ಯಾವ ಕಾರಣಕ್ಕೂ ಹೊಲ್ಸು ಮಾತಾಡಬಾರ್ದು ಮನೆಯಲ್ಲಿ. ಮಕ್ಕಳನ್ನು ಎಷ್ಟು ಪ್ರೀತಿಯಾಗಿ ವಿಶ್ವಾಸದೊಂದಿಗೆ ನೀವು ಸಾಕ್ತಿರೋ ಅದು ಔಟ್ಪುಟ್ ಇರ್ತದೆ. ಅದೇ ಈ ವಾಕ್ಯದ ಅರ್ಥ. ನಿಮ್ಮ ನಿಧಿ ಪರಲೋಕದಲ್ಲಿ ಸೇರಲ್ಪಡ್ತದೆ. ಆ ಚಿಕ್ಕ ಮಕ್ಕಳು ಚಿಕ್ಕದಿಂದಲೇ ಒಳ್ಳೆಯದನ್ನೇ ಕಲಿಯುವಾಗ ಅವರು ಸಂಸ್ಕೃತ ಭರಿತರಾಗ್ತಾರೆ. ಅವರಿಗೆ ಸಂಸ್ಕೃತಿ ಇರ್ತದೆ, ಎಲ್ಲಿ ಹೋಗಿ ಯಾವ ರೀತಿಯಲ್ಲಿ ಮಾತನಾಡಬೇಕು, ಯಾವ ರೀತಿಯಲ್ಲಿ ಕೂರಬೇಕು, ಎಲ್ಲಿ ಏನು ಮಾಡಬೇಕು, ಯಾವ ರೀತಿಯಲ್ಲಿ ನಾನು ಜನರತ್ರ ಬೆರಿಬೇಕೆಂಬುದಾಗಿ ಚಿಕ್ಕದ್ರಿಂದಲೇ ನೀವು ಹೇಳಿಕೊಡುವಾಗ ಆ ಮಕ್ಕಳು ದೊಡ್ಡವರಾಗುವಾಗ ಒಳ್ಳೆ ಸಂಸ್ಕೃತಿ ಭರಿತರಾಗಿರ್ತಾರೆ. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ ಬಾಯಲ್ಲೇ ಹೊಲ್ಸು ಬರುವಾಗ ನೀವು ನಿಮ್ಮ ಮಕ್ಕಳನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ? ನಿಮ್ಮ ಬಾಯಲ್ಲೇ ಕೆಟ್ಟದ್ದು ಬರುವಾಗ ನೀವು ಯಾವ ರೀತಿಯಲ್ಲಿ ಇನ್ನೊಬ್ಬರಿಗೆ ಬುದ್ಧಿ ಹೇಳಲಿಕ್ಕೆ ಸಾಧ್ಯ? ನಿಮ್ಮ ಬಾಯಲ್ಲೇ ಕೆಟ್ಟ ಹೊಲ್ಸು ಮಾತುಗಳು, ನಾನಾ ರೀತಿಯಲ್ಲಿ ಶಪಿಸುವಂಥ ಕಾರ್ಯವು ಬರುವಾಗ ಯಾವುದನ್ನು ನೀವು ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲಿ ನಿನ್ನ ಹೃದಯ. ಯಾಕೆ ಕಣ್ಣು ಎಂಬುದಾಗಿ ಹೇಳಲಿಲ್ಲ, ಯಾಕೆ ಹೃದಯ ಎಂಬುದಾಗಿ ಹೇಳ್ತಾರೆ? ನಮ್ಮ ಹೃದಯದಿಂದಲೇ ಸರ್ವವು ಬರುವಂಥದ್ದು. ಸರ್ವವು ಒಳ್ಳೆಯದು ಕೆಟ್ಟದನ್ನ ಚಿಂತಿಸಿ ನಮಗೆ ಕೊಡುವಂಥದ್ದೇ ನಮ್ಮ ಹೃದಯ. ಅದಕ್ಕಾಗಿ ನೋಡಿ, ಕಿಡ್ನಿ ಫೇಲ್ಯೂರ್ ಆದರೆ ನಾವು ಏನೋ ಒಂದು ಡಯಾಲಿಸಿಸೋ ಏನೋ ಮಾಡಿ ಏನೋ ಒಂದು ಕಿಡ್ನಿ ಬದಲಾಯಿಸಿ ಆದರೂ ಜೀವನ ಮಾಡಬಹುದು. ಕಣ್ಣು ಹೋದರೆ ಒಂದು ಕಣ್ಣು ಆಪರೇಷನ್ ಮಾಡಿ ಏನೋ ಒಂದು ಏನಾದರೂ ಒಂದು ಅವಯವಗಳು ನಷ್ಟಪಟ್ಟು ಹೋದರೆ ಹೆಂಗೋ ಬದುಕ್ಬೋದು. ಸಡನ್ ಮ್ಯಾಸಿವ್ ಅಟ್ಯಾಕ್ ಬದುಕ್ತಾನ? ಹಲೋ, ಬದುಕ್ತಾರಾ? ಇಲ್ಲ. ಮ್ಯಾಸಿವ್ ಅಟ್ಯಾಕು ಸರ್ ತೀರೋದು. ಹಾರ್ಟ್ ಅಟ್ಯಾಕ್ ಆಗಿದ್ರೆ ಇಮ್ಮಿಡಿಯೇಟ್ ಸಾವು. ಕಾರಣಕ್ಕೆಂದರೆ ನಮ್ಮ ಹೃದಯ ಪರಿಶುದ್ಧವಾದದ್ದು, ನಮ್ಮ ಜೀವ ಇರತಕ್ಕಂಥದ್ದು ನಮ್ಮ ಹೃದಯದಲ್ಲಿ. ಈ ಹೃದಯವೇ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಹೃದಯವು ನನ್ನ ವಾಸಸ್ಥಾನ, ನನ್ನ ಗರ್ಭಗುಡಿ ಎಂಬುದಾಗಿ. ಜೀವ, ಆ ಜೀವದಲ್ಲೇ ದೇವನ ಆ ಸಾನ್ನಿಧ್ಯ, ಆ ಜೀವವನ್ನೇ ದೇವನಿಗೆ ಒಪ್ಪಿಸಿಕೊಟ್ರಿ ಎಂಬುದಾಗಿ ದೇವರ ಕಾರ್ಯ. ಅದಕ್ಕಾಗಿ ನಿನ್ನ ನಿಧಿ ಪರಿಶುದ್ಧವಾಗಿ ನಿನ್ನ ಹೃದಯವನ್ನು, ಆತ್ಮವನ್ನು ಶುದ್ಧಿಪಡಿಸುವಂಥದ್ದು. ಅದಕ್ಕಾಗಿ ನಿನ್ನ ಹೃದಯವು ಕಪಟ ಇಲ್ಲದ ಹೃದಯವಾಗಿರಲಿ. ನಿನ್ನ ಹೃದಯವು ಸದಾಕಾಲ ಪ್ರೀತಿಯ ಹೃದಯವಾಗಿರಲಿ. ನಿನ್ನ ಹೃದಯವು ಜನಸಾಮಾನ್ಯರ ಮಧ್ಯದಲ್ಲಿ ಜೀವಿಸುವಾಗ ನಿನ್ನ ಹೃದಯವು ಅಭಿಷೇಕದ, ಪರಿಶುದ್ಧತೆಯ ಹಾಗೂ ಅನೇಕ ಮೌಲ್ಯಗಳನ್ನು ಒಳಗೊಂಡಂಥ ನಿನ್ನ ಹೃದಯ. ಕಾರಣಕ್ಕೆಂದರೆ ನೀವು ಲೋಕದಲ್ಲಿ ಒಳ್ಳೊಳ್ಳೆಯ ಸೈಂಟಿಸ್ಟನ್ನು ನೋಡಿದ್ದೀರಿ, ಒಳ್ಳೆಯ ವ್ಯಕ್ತಿಗಳನ್ನು ನೋಡಿದ್ದೀರಿ, ನಮಗಾಗಿ ಜನರಿಗಾಗಿ ದುಡಿಯುವಂಥ ಒಂದೇ ಗಣ್ಯ ವ್ಯಕ್ತಿಗಳನ್ನು ನಾವು ನೋಡಿದ್ದೀವಿ. ಅವರ ಹೃದಯವು ಅಷ್ಟೇ ಪರಿಶುದ್ಧವಾಗಿರೋದು. ಅವರ ಹೃದಯವು ಅನೇಕ ಒಳ್ಳೆಯ ಚಿಂತೆಯನ್ನು ಮಾಡಿರ್ತಕ್ಕಂಥ. ಈಗ ಏನೂ ಇಲ್ಲ, ಅಂಬೇಡ್ಕರ್ ಅವರ ಆ ಒಂದು ಪುಸ್ತಕ ನಮಗೆ ಕೊಟ್ಟಿದ್ದಾರೆ ನೋಡ್ರೆ, ಆ ಸಂವಿಧಾನ ಅಂತಕ್ಕಂಥ, ಅದನ್ನು ಸವಿದು ನೋಡಬೇಕು. ನಾನು ಒಂದೊಂದು ಓದ್ತಾ ಇರ್ತೇನೆ ಯಾವಾಗಾದರೂ ಸಮಯ ಸಿಕ್ಕಿದಾಗ. ಅದರಲ್ಲಿ ಇರ್ತಕ್ಕಂಥದ್ದು ಅದು ಎಂಥ ಜ್ಞಾನಿ ಆ ಮನುಷ್ಯ ಅಂತೇಳಿದರೆ, ಅಷ್ಟು ಒಳ್ಳೆಯ ಜ್ಞಾನವನ್ನು ತುಂಬಿರ್ತಕ್ಕಂಥ ಒಂದು ವ್ಯಕ್ತಿ. ಇಡೀ ಪ್ರಪಂಚದಲ್ಲಿ ಅವ್ರ ರೀತಿ ಇಲ್ಲ ನೋಡಿ. ಇಡೀ ಪ್ರಪಂಚದಲ್ಲಿ ಅಂಥ ಒಂದು ಜ್ಞಾನಿ ಅಲ್ಲ, ಅಂಥ ಅಭಿಷೇಕವುಳ್ಳ ಜ್ಞಾನಿ ನಮ್ಮ ಭಾರತಕ್ಕೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ. ಅವ್ರು ಎಲ್ಲಿಂದ ಬಂದಿದ್ದು? ತಾಯಿ ಗರ್ಭದಿಂದ. ತಾಯಿ ಗರ್ಭದಲ್ಲೇ, ಅವ್ರ ಮೇಲಿಂದ ಬೀಳಲಿಲ್ಲ. ಅವರು ಸಹ ಒಂದು ಬಡತನದಲ್ಲಿ ಹುಟ್ಟಿ ಅದೇ ರೀತಿಯಲ್ಲಿ ಅವರು ದಿನೇ 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 ಇಡೀ ನಮ್ಮ ಭಾರತ ದೇಶಕ್ಕೆಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾದಂಥ ಒಂದು ಗಣ್ಯ ವ್ಯಕ್ತಿ. ಅವರನ್ನು ಕೈ ಮುಗಿದು ನಾವು ಇವತ್ತಿಗೂ ಕೊಂಡಾಡಬೇಕು ಅವರ ಸಿದ್ಧಾಂತಗಳನ್ನ. ಎಲ್ಲಿಂದ ಬಂತು? ಅವರ ಹೃದಯ, ಅವರ ಮನೆ, ಅವರ ತಂದೆ ತಾಯಿ, ಅವರ ಬದುಕು, ಅವರ ಒಳ್ಳೆತನ, ದೇವರು ಕೊಟ್ಟಂಥ ಈ ಆಶೀರ್ವಾದ. ಈ ಆಶೀರ್ವಾದವನ್ನು ನಾವು ಯಾವತ್ತಿಗೂ ಒಂದು ತಿಳ್ಕೊಳ್ರಿ, ಅದನ್ನು ನಾನು ನನ್ನಿಂದ ಬೇರ್ಪಡಿಸಬಾರದು. ನನಗೆ ಕೊಟ್ಟಂಥ ಈ ಒಂದು ಅವಕಾಶ, ಮನುಷ್ಯನಾಗಿ ದೇವರು ನಮಗೆ ಕೊಟ್ಟಿಯಾರ ಮನುಷ್ಯನ ಒಂದು ಕಾರ್ಯವನ್ನು. ಈ ಮನುಷ್ಯನ ಕಾರ್ಯವೇ ದೇವನ ವಾಕ್ಯ ಹೇಳ್ತದೆ, ಮನುಷ್ಯ ಎಂಬುದಾಗಿ ಹೇಳುವುದು ಸಂಪೂರ್ಣತೆ ಹೊಂದಿರುವವನು ಎಂಬುದಾಗಿ. ಸಂಪೂರ್ಣ ಹೊಂದಿರುವವನು.
ನಾವು ಒಂದು ಭಿಕ್ಷುಕರ ಪಕ್ಕದಲ್ಲಿ ನಿಂತ್ಕೊಂಡು ನಮ್ಮನ್ನ ಹೋಲ್ಸ್ಕೊಂಡು ನೋಡ್ಕೊಳ್ರಿ. ಆ ಭಿಕ್ಷುಕ ಒಂದು ಹೆಂಗಸ ಒಂದು ಗಂಡಸರು, ಒಂದು ಭಿಕ್ಷುಕ ಅವನು ಕೈ ಕಾಲೆಲ್ಲ ಭಯಂಕರ ಪ್ರಾಬ್ಲಮ್ ಇದೆ, ಕಜ್ಜಿ ಇದೆ, ಒಂದು ಕೈ ಇಲ್ಲ ಕಾಲಿಲ್ಲ, ಒಂದು ಕಣ್ಣಿಲ್ಲ, ಯಾವುದೋ ಒಂದು ರೀತಿಯಲ್ಲಿ ಅವನು ಅರೆಬೆತ್ತಲೆಯಾಗಿದ್ದಾನೆ. ಅವ್ರ ಪಕ್ಕದಲ್ಲಿ ನಾವು ನಿಂತಾಗ ಆ ಭಿಕ್ಷುಕನು, ಆ ಹೆಂಗಸು ಒಂದು ಗಂಡಸು, ಅವರು ಸಹ ತಾಯಿ ಗರ್ಭದಿಂದ ಹುಟ್ಟಿದ ದಿನದಿಂದ ಭಿಕ್ಷಕ ಅಲ್ಲ, ನಡುವಂತರದಲ್ಲಿ ಅವರು ಭಿಕ್ಷಕ ಆದರು. ಅವರ ಮಧ್ಯದಲ್ಲಿ, ಅವ್ರ ಪಕ್ಕದಲ್ಲಿ ನಾನು ನಿಂತು ನೋಡುವಾಗ ದೇವನ ವಾಕ್ಯ ಹೇಳ್ತು, ನಾವು ಎಷ್ಟೋ ಭಾಗ್ಯವಂತ. ಅದಲ್ಲ ಪ್ರಶ್ನೆ. ಅಯ್ಯೋ ಅವ್ರು ಭಿಕ್ಷಕರಾದ್ರು ನಾನು ಎಷ್ಟೋ ಕೈ ಕಾಲೆಲ್ಲ ಚೆನ್ನಾಗಿ, ಅದಲ್ಲ. ಹೋಲ್ಸಿ ನೋಡ್ರಿ, ಅವರಿಗೂ ನಮಗೂ ಇದ್ದಂಥ ಕಾರ್ಯ. ಒಂದು ಹುಚ್ಚರನ್ನ ಹೋಲ್ಸಿ ನೋಡ್ರಿ, ಹುಚ್ಚರ ಪಕ್ಕದಲ್ಲಿ ಅರೆಬಟ್ಟೆ, ಅದಾದ್ಮೇಲೆ ನಾವು ಬಿಸಾಡಿದಂಥ ಈ ಡಸ್ಟ್ಬಿನ್ ಅಲ್ಲಿ ತೆಗೆದು ಅವರು ತಿನ್ನುವಂಥದ್ದು, ಅದು ವಾಸನೆ ಹಿಡಿದಂಥ ಪದಾರ್ಥವನ್ನು ಬಿಸಾಕಿರ್ತಾರೆ. ಅಂಥ ಜಾಗದಲ್ಲಿ ಹುಡುಕಿ ತೆಗೆದು, ಅದು ಅವನಿಗೆ ಅಣ್ಣನೋ ಏನೋ ತಿನ್ನೋ ಪದಾರ್ಥ ಅಂತ ಗೊತ್ತಾದರೆ ಸಾಕು, ಅಲ್ಲಿಂದ ತೆಗೆದು ತಿನ್ನುವಂಥದ್ದು. ನಾನು ಒಂದ್ಸಲ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೆ, ಟ್ರೈನಲ್ಲಿ ಕೂತಿದ್ದೀನಿ, ಕಿಟಕಿ ಪಕ್ಕ ಕೂತಿದ್ದೇನೆ. ಆಗ ಟ್ರೈನಲ್ಲಿ ಇನ್ನು ಈ ಟಾಯ್ಲೆಟ್ದು ಸಿಸ್ಟಮ್ ಬಂದಿರಲಿಲ್ಲ ನಮ್ಮ ರೈಲ್ವೇಸಲ್ಲಿ. ಈಗೇನು ಬಯೋ ಟಾಯ್ಲೆಟ್ ಹಾಕ್ತೀವಿ, ಅದು ಇನ್ನೂ ಬಂದಿರಲಿಲ್ಲ. ಆಗ ರೈಲ್ವೆ ಸ್ಟೇಷನ್ ಎಲ್ಲ ಗಲೀಜು ಹಾಕ್ಬಿಡೋದು. ಟಾಯ್ಲೆಟ್ ಅಲ್ಲ, ಅಲ್ಲಿ ಓಪನ್ ಟಾಯ್ಲೆಟ್ ಇತ್ತು. ಅರಸೀಕೆರೆದು ಟ್ರೈನ್ ಹೋಯ್ತು, ನಮ್ಮ ಬ್ಯಾಂಗ್ಳೂರು ಟ್ರೈನು. ನಾವು ಹತ್ತಿದ್ದು ಟಿಪ್ಪು ಎಕ್ಸ್ಪ್ರೆಸ್ಸಲ್ಲಿ ಕೂತಿದ್ದಾನೆ ಕಿಟಕಿ ಪಕ್ಕ. ಈ ಟ್ರ್ಯಾಕಲ್ಲಿ ಯಾರೂ ಇಳಿಯಂಗಿಲ್ಲ, ಕಾರಣ ಯಾಕೆಂದರೆ ಆಕ್ಸಿಡೆಂಟ್ ಆದರೆ ಕೇಳೋಂಗಿಲ್ಲ ಅಲ್ಲಿ. ಈ ಟ್ರ್ಯಾಕಲ್ಲಿ ಒಬ್ಬ ಹುಚ್ಚ ಇಳಿದ್ಬಿಟ್ಟ. ಅವ್ನು ನಡ್ಕೊಂಡು ಬರ್ತಾ ಇದ್ದಾನೆ. ಅಲ್ಲಿ ಒಂದು ಆ್ಯಪಲ್ ಬಿದ್ದಿದೆ ಟ್ರ್ಯಾಕ್ ಪಕ್ಕ ಒಳಗೆ, ಅಲ್ಲಿ ಆ್ಯಪಲ್ ಬಿದ್ದಿದೆ. ನಾನು ಕಿಟಕಿಯಲ್ಲಿ ಹಿಂಗೆ ಕೂತು ನೋಡ್ತಾ ಇದ್ದೀನಿ. ಬಂದು ಆ ಆ್ಯಪಲ್ನ ತಗೊಂಡ, ಅದು ಪಕ್ಕದಲ್ಲಿ ಗಲೀಜಿದೆ. ಅವನೇನು ಆ್ಯಪಲ್ನ ತಗೊಂಡು ಏನು ಮಾಡಲಿಲ್ಲ, ಜೋಬಲ್ಲಿ ಹಾಕ್ಕೊಂಡ ತಿರ್ಗಾ ಮೇಲೆ ಈ ಟ್ರ್ಯಾಕಿಂದ ಮೇಲೆ ಹೋಗ್ಬಿಟ್ಟು ಅಲ್ಲಿ ಆರಾಮಾಗಿ ಒಂದು ಈ ರೀತಿ ಪಿಲ್ಲರ್ ಥರ ಹೊರ್ಕೊಂಡು ಆ್ಯಪಲ್ನ ತಗೊಂಡು ತೊಳಿಲಿಲ್ಲ, ಏನೂ ಇಲ್ಲ. ಬಿದ್ದಿದ್ದಲ್ಲಿ ಗಲೀಜು ಟ್ರ್ಯಾಕ್ ಹತ್ರ. ಆಗ ಸ್ವಲ್ಪ ಯೋಚನೆ ಮಾಡಿರಿ, ಅವನ ಪಕ್ಕ ನಾನು ಕೂತು ನಾನು ಯೋಚನೆ ಮಾಡುವಾಗ, ಹೋಲ್ಸಿ ನೋಡುವಾಗ, ಅವನು ನನ್ನ ಥರ ಒಂದು ಮನುಷ್ಯ. 2 ಕೈ ಇದೆ, ಕಾಲಿದೆ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಬಾಯಿದೆ, ಎಲ್ಲ ಇದೆ. ಆದರೆ ಅವನ ಬುದ್ಧಿ ಭ್ರಮಣೆ ಆಗ್ತದೆ. ಅವನ ಬುದ್ಧಿ ಸ್ಥಿರ ಬುದ್ಧಿ ಅಲ್ಲ. ಅವನು ಆ ಸ್ಥಿರ ಬುದ್ಧಿ ಇಲ್ಲದ ಕಾರಣ ಟ್ರ್ಯಾಕಲ್ಲಿರ್ತಕ್ಕಂಥ ಯಾರೋ ತಿನ್ನುವಾಗ ಬಿಸಾಡಿದ್ದೋ ಇಲ್ಲ ಮಿಸ್ ಆಗಿ ಕೆಳಗೆ ಬಿತ್ತೋ, ಅದನ್ನು ತೆಗೆದು ಆ ಹುಚ್ಚ ಕೂತು ಆರಾಮಾಗಿ ತಿಂದ. ಪ್ರೀತಿಯ ಸಹೋದರ, ಪ್ರಿಯ ಸಹೋದರಿಯರೇ, ಮನುಷ್ಯನ ಬುದ್ಧಿ ನಮ್ಮ ಅಸ್ತಿತ್ವದಲ್ಲಿ ಇಲ್ಲದಿದ್ದರೆ ನಾವು ಹುಚ್ಚರಿಗಿಂತ ಕಡೆ ಆಗ್ತೇವೆ. ದೇವರು ನಮಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ, ಆಲೋಚಿಸುವಂಥ ಚಿಂತಿಸುವಂಥ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಚಿಂತಿಸುವಂಥ ಚಿಂತನೆ ಒಳ್ಳೆಯದ? ನಾವು ಮಾಡುವಂಥ ಕೆಲಸ ಒಳ್ಳೆಯದ? ನಾನು ಮಾಡುವಂಥ ಮಾತನಾಡುವಂಥ ಮಾತುಗಳು ಒಳ್ಳೆಯದ? ಕೇಳುವಂಥ ಪದಗಳು ಒಳ್ಳೆಯದ? ನಾವು ನೋಡುವಂಥ ನೋಟಗಳು ಒಳ್ಳೆಯದ? ಕಾರಣಕ್ಕೆಂದರೆ ಹೋಗುವಾಗ ನಾವು ಯಾರು ಏನನ್ನ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬರಿಗೈಲಿ ಬಂದಿದ್ದೇವೆ, ಬರಿಗೈಯಲ್ಲಿ ಹೋಗ್ಬೇಕು. ಬೆತ್ತಲೆಯಾಗಿ ಬಂದಂಥ ನೀವು ನಾನು ಈ ಬೆತ್ತಲೆಯಲ್ಲೇ ಈ ಲೋಕವನ್ನು ಬಿಟ್ಟು ಹೋಗ್ಬೇಕು. ಎಲ್ಲರೂ ಎದ್ದು ನಿಲ್ಲೋಣ. ಕಣ್ಣುಗಳನ್ನು ಮುಚ್ಚುತ್ತಾ, ನಿಮಗೆ ಬೇಕಾದಂಥ ದೇವನ ಯಥೇಚ್ಛವಾದಂಥ ಆಶೀರ್ವಾದ, ನನ್ನಲ್ಲಿರ್ತಕ್ಕಂಥ ಅಪನಂಬಿಕೆಗಳು, ನಾವು ಏತಕ್ಕಾಗಿ ಸ್ವಾಮಿ ಬಳಿಗೆ ಬಂದಿದ್ದೇನೆ. ದೇವನ ವಾಕ್ಯ ಹೇಳ್ತದೆ, 10 ಜನ ಕುಷ್ಠರೋಗಿಗಳಿಗೆ ನಾನು ಸ್ವಸ್ಥ ಮಾಡಿದೆ, 9 ಜನ ಎಲ್ಲಿ ನೀನು ಒಬ್ಬನೇ ಬಂದಿದ್ದೀಯಲ್ಲ ಎಂಬುದಾಗಿ ಆ ಅನ್ಯ ಮತಸ್ಥದವನ್ನ ದೇವನು ಕೇಳಿದ. ಆ ಅನ್ಯ ಮತಸ್ಥನು ಹೇಳಿದ್ದು ಮಾತು ಇಷ್ಟೇ, ಇದು ನಾನು ಹರ್ಷೋದ್ಗಾರದಿಂದ ನಿಮ್ಮನ್ನು ಸ್ತುತಿಸುವುದಕ್ಕಾಗಿ ಬಂದಿದ್ದೇನೆ, ನಿನ್ನನ್ನು ಆರಾಧಿಸುವುದಕ್ಕಾಗಿ ಬಂದಿದ್ದೇನೆ. ಏಕೆಂದರೆ ವೈದ್ಯನಿಂದಲೂ ಔಷಧಿಯಿಂದಲೂ ಮುಲಾಮಿಯಿಂದಲೂ ಅಲ್ಲ, ನೀವು ಹೇಳಿದಂಥ ಒಂದೇ ಒಂದು ಮಾತಿನಿಂದಲೇ ನನ್ನ ಕುಷ್ಠವು ಗುಣವಾಯಿತು ಎಂಬುದಾಗಿ. ಪ್ರಿಯರೇ, ದೇವರು ಈ ರಾತ್ರಿ ನಮ್ಮಲ್ಲಿ ಅನೇಕ ಕುಷ್ಠಗಳಿದ್ದಾವೆ.
ತಲೆಯಿಂದ ಕಾಲಿನ ತನಕ ಅನೇಕ ವಿಧವಾದಂಥ ಜಡತ್ವಗಳು, ನಾನು ಎಂಬ ಅಹಂಭಾವ, ನನ್ನ ಸೌಂದರ್ಯ, ನನ್ನ ಕೆಲಸ, ನನ್ನ ಹಣ, ನಾನು ಎಂಬ ಈ ವಿದ್ಯಾವಂತನಾಗಿ ವಿದ್ಯೆಯನ್ನು ಓದಿ ನಾವು ಒಳ್ಳೆ ವಿದ್ಯಾವಂತ ಸಮಾಜದಲ್ಲಿ ನಾವು ದೊಡ್ಡ ಮನುಷ್ಯ ಎಂಬುದಾಗಿ ನಮ್ಮನ್ನೇ ನಾವು ಪರಿಗಣಿಸಿ ಜೀವಿಸುವಂಥ ನಮ್ಮ ಬದುಕು. ದೇವನ ವಾಕ್ಯ ಹೇಳುತ್ತದೆ, ನೀನು ಸತ್ತಾಗ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯ ಎಂಬುದಾಗಿ. ನಿನ್ನ ಹೆಸರು ಈ ಭೂಮಿಯಲ್ಲಿ ಇದ್ದಾಗ ನಿನ್ನ ಹೆಸರು ಅಷ್ಟೇ, ಸತ್ತ ಮೇಲೆ ನಿನ್ನ ಹೆಸರು ಅಳಿಸಿ ಹೋಗ್ತದೆ ಎಂಬುದಾಗಿದೆ ದೇವರ ವಾಕ್ಯ. ಅದಕ್ಕಾಗಿ ಈ ದಿನ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಾನು ದೇವನ ಮುಂದೆ ಒಂದು ಉತ್ತಮವಾದಂಥ ಮೌಲ್ಯವುಳ್ಳ ಒಂದು ವ್ಯಕ್ತಿ ಆಗಬೇಕೆಂಬುದಾಗಿ ಒಪ್ಪಿಸಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚುತ್ತಾ, ನನಗೆ ದೇವರು ಅನೇಕ ಸಹಾಯವನ್ನು ಮಾಡಿದ್ದಾರೆ, ನನ್ನ ಬದುಕಿನಲ್ಲಿ ದೇವನ ಒಂದೊಂದು ಕ್ಷಣವೂ ಆಶೀರ್ವದಿಸಿದ್ದಾರೆ, ಕೇಳಿದ್ದೆಲ್ಲವನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ಜೀವಮಾನದಲ್ಲಿ ಕೇಳಿದ್ದೆಲ್ಲವೂ ಅದರಲ್ಲಿ ಸಿಗದೇ ಇರತಕ್ಕಂಥ ಕಾರ್ಯಕ್ಕಾಗಿ ದೇವನನ್ನು ದೂಷಿಸುವಂಥದ್ದು ಕಾರ್ಯ ಅಲ್ಲ, ಬದಲಾಗಿ ಪ್ರಾರ್ಥಿಸುವಂಥದ್ದು. ಕೃತಜ್ಞತಾ ಭಾವವುಳ್ಳವರಾಗಿ ನಾವು ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನ ಈ ರಾತ್ರಿ ಅನುಗ್ರಹಿಸಿ ನಿಮ್ಮ ಪ್ರತಿ ಒಬ್ಬರ ಬೇಡಿಕೆ ಕೋರಿಕೆಗಳು ಪರಿಶುದ್ಧ ದೈವ ಸಾನ್ನಿಧ್ಯಕ್ಕೆ ಸೇರಲಿ. ಪರಿಶುದ್ಧ ದೇವನೇ, ಇಲ್ಲಿ ಬಂದಿರುವಂಥ ಒಬ್ಬೊಬ್ಬರನ್ನು ಅನುಗ್ರಹಿಸಿ, ಯಾರು ಬರಿಗೈಲಿ ಹೋಗದಂತೆ, ಬರುವಾಗ ನಾನಾ ಪ್ರಶ್ನೆಗಳಿಂದ ಬಂದಂತ ಈ ನಿನ್ನ ಪ್ರಿಯ ಮಕ್ಕಳನ್ನು ಹೋಗುವಾಗ ನಿನ್ನ ವಾಗ್ದಾನದ ಐಶ್ವರ್ಯದೊಂದಿಗೆ ಹೋಗುವಂತೆ, ಇದೋ ದುಃಖದ ಹಿಂದೆ ಸಂತೋಷವನ್ನು ಇಟ್ಟಿದ್ದೇನೆ ಎಂಬುದಾಗಿ ಹೇಳಿದಂಥ ವಚನ ನೆರವೇರಿಸು. ಇದೋ ಬರುವಾಗ ನಾನು ಬರಿಗೈಯಲ್ಲಿ ಬಂದಿದ್ದೇನೆ. ಹೌದು ಸ್ವಾಮಿ, ಈ ಲೋಕಕ್ಕೆ ನಾವು ಪ್ರವೇಶಿಸುವಾಗ ಬರಿಗೈಯಲ್ಲಿ, ಆದರೆ ಈ ಲೋಕದಲ್ಲಿ ನೀನು ಕೊಟ್ಟಂತ ಆಯುಸ್, ನೀನು ಕೊಟ್ಟಂತ ಆಸ್ತಿ, ನೀನು ಕೊಟ್ಟಂತ ಈ ಲೋಕದಲ್ಲಿ ನನಗಾಗಿ ಕೊಟ್ಟಂತ ಎಲ್ಲವನ್ನ ಸ್ಮರಿಸಿಕೊಂಡು ನಿನಗೆ ಇದೋ ಸ್ವಾಮಿ ಮನಪೂರ್ವಕವಾಗಿ ಕೃತಜ್ಞತೆಯನ್ನ ಸಲ್ಲಿಸುವಂತ ಒಂದು ಉತ್ತಮವಾದಂತ ನಿನ್ನ ಮಗಳಾಗಿ, ನಮ್ಮ ಮಗನಾಗಿ ನನ್ನನ್ನು ಮಾರ್ಪಡಿಸು. ಕರ್ತನೇ, ಈ ರಾತ್ರಿ ನನಗೆ ಕೊಟ್ಟಂತ ಆಶೀರ್ವಾದಕ್ಕಾಗಿ ಸ್ತೋತ್ರ, ನಮ್ಮೆಲ್ಲರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಇದು ನಿನ್ನ ಕೃಪೆಯೊಂದಿಗೆ ಎಲ್ಲಾ ವಿಧವಾದಂತ ಸೈತಾನ ಕಾರ್ಯಗಳು, ಮಾಟ ಮಂತ್ರಗಳು, ಕಟ್ಟು ಶೂನ್ಯ ಮಾಯೆಗಳು, ಪೈಶಾಚಿಕ ಕಾರ್ಯಗಳು, ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ಗಳು, ವೈಟ್ ಮ್ಯಾಜಿಕ್ಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ನೀನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಯಾಣದಲ್ಲಿ ನೀನಿದ್ದು ಯಾವ ಅಪಘಾತವು ಸಂಭವಿಸಂತೆ ಸುರಕ್ಷಿತವಾಗಿ ಬಂದು ಸುರಕ್ಷಿತವಾಗಿ ತಲುಪುವಾಗ ವಾಗ್ದಾನದ ಐಶ್ವರ್ಯವನ್ನ, ಈ ಆಲಯದಿಂದ ಕೊಂಡು ಹೋಗುವಂತ ವಾಗ್ದಾನದ ಐಶ್ವರ್ಯವು ನಮಗೆ ಸಂಪತ್ತಾಗಿ ಒಂದೊಂದು ಕ್ಷಣವು ಅಭಿಷೇಕದ ವಾಕ್ಯವಾಗಿ ವಾಗ್ದಾನವಾಗಿ ಪರಲೋಕದಲ್ಲಿ ನಮ್ಮ ನಿಧಿಯನ್ನು ಸೇರಿಸಿಡುವಂತ ಕೃಪಾ ಆಶೀರ್ವಾದ ನಮ್ಮೆಲ್ಲರಿಗೂ ಕರುಣಿಸು. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ, ವಾಗ್ದಾನದ ವಾಕ್ಯದಲ್ಲಿ ನಮ್ಮೆಲ್ಲಾ ಬೇಡಿಕೆಗಳನ್ನ, ಕೋರಿಕೆಗಳನ್ನ ನಿಮ್ಮ ಪರಿಶುದ್ಧ ಪಾದಕ್ಕೆ ಸಮರ್ಪಿಸಿ ಕೊಡುತ್ತಾ, ಇದು ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಹಾಗೂ ನಂಬಿಕೆಯಿಂದಲೂ ಪ್ರಾರ್ಥಿಸಿದಂಥ ಪ್ರಾರ್ಥನೆಗೆ ನಾನು ಬೇಡಿದಂತೆಲ್ಲವನ್ನ ಯೇಸು ಕ್ರಿಸ್ತನ ನಂಬಿಕಸ್ಥ ನಾಮದಲ್ಲಿ ಪಡೆದಿದ್ದೇನೆ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇವೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ, ದೇವರು ನಮ್ಮೆಲ್ಲರನ್ನ ಮುಟ್ಟಿದ್ದಾರೆ ಎಂಬ ಒಂದು ವಿಶ್ವಾಸದೊಂದಿಗೆ ನಾವು ಏನೆಲ್ಲ ಒತ್ತು ಬಂದಿದ್ದೇವೆ, ನಾವು ಯಾವ ರೀತಿಯಲ್ಲಿ ನಾನು ಆಲಯಕ್ಕೆ ಬಂದಿದ್ದೇನೆ ಎಲ್ಲವನ್ನ ದೇವನಿಗೆ ಸಮರ್ಪಿಸಿ ಕೊಡುತ್ತಾ ನಾನು ಹೋಗುವಾಗ ಒಂದು ಬಿಡುಗಡೆಯಾಗಿ ಸಂತೋಷದ ಹಾಗೂ ಸಮಾಧಾನದ ಒಂದು ಉತ್ತಮವಾದಂಥ ಒಂದು ಕ್ರೈಸ್ತನಾಗಿ ನಾನು ಹೋಗ್ತಿದ್ದೇನೆ. ನನ್ನನ್ನು ದೇವನ ಅನುಗ್ರಹಿಸಿದ್ದಾರೆ, ಕೊಟ್ಟಿದ್ದಾರೆ ಆ ವರದಾನವನ್ನ. ನಾನು ಜೀವಮಾನ ಇಡೀ ಸಂತೋಷ ಹಾಗೂ ಉತ್ಸಾಹ ಭರಿತನಾಗಿ ನಾನು ಕ್ರಿಸ್ತನಿಗೆ ಸಾಕ್ಷಿಯಾಗಿರ್ತೇನೆ ಎಂಬುದಾಗಿ ಆ ನಂಬಿಕೆಯೊಂದಿಗೆ ನಾವೆಲ್ಲರೂ ಸೇರಿ ಆ ಉತ್ತಮವಾದ ದೇವನನ್ನ ಆ ಕಲಿಸಿಕೊಟ್ಟಂತ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೆ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮ ಕಳಿಸುವುದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರಿ. ಪುತ್ರರೊಡಗೂಡಿ ಆರಸೆ ಮನು ತಾ
ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸ್ರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೆನ್.